1800 ತಾಸು ಗಾಡಿ ದುಡಿಸಿದ್ವಿ ರೀ. ದುಡಿಸ್ಬೇಕು 600 ಅಂತ ಹೇಳಿದ್ರು ಒಂದು 10 ಲಕ್ಷ ಮ್ಯಾಗ ನಮ್ಮ ಅಮೌಂಟ್ ಆಗೈತೆ ರೀ. ನನ್ನ ಹೆಸರು ಸುರೇಶ್ ನಿಂಗಪ್ಪ ಅಟ್ಗಾರ್ ಅಂತ ರೀ. ಕೊಟ್ಲಿಗಿ ಗ್ರಾಮದಿಂದ ಮಾತಾಡೋದು. ನಾವು ಗಾಡಿ ಇದನ್ನು ತೊಗೋಬೇಕಾದ್ರೆ ನಾವು ಇಲ್ಲಿ ನಾವು ಮೊದಲು ಡ್ರೈವಿಂಗ್ ಮಾಡ್ತೀನಿ ರೀ. ಡ್ರೈವಿಂಗ್ ಮಾಡೋದು ಬಳಕ ನಾವು ಎಲ್ಲ ಗಾಡಿಯನ್ನು ಹೊಡೆದು ನೋಡಬೇಕು. ನಾವು ಎರಡು ಕೆಲಸಕ್ಕೆ ಒಂದೇ ಹೊಲದಾಗ ಜೋಡಿಸಿದ್ವಣ್ಣ. ಜೋಡಿಸಿ ಬಳಕ ರೀ ಇದು ಗಾಡಿಗೆ ಆ ಗಾಡಿಗೆ ಈ ಗಾಡಿಗೆ ಅರ್ಧ ಲೀಟ್ರ್ ಡೀಸೆಲ್ ಫರ್ಕ್ ಆತ್ರಿ. ಡೀಸೆಲ್ ಫರ್ಕ್ ಆದ್ಬೇಕು, ಅದಕ್ಕೆ ಜಾಸ್ತಿ ಕೆಲಸನೂ ಜಾಸ್ತಿ ಮಾಡ್ತಾನೆ. ಜಾಸ್ತಿ ಮಾಡಿದ ಬಳಕ ನಮ್ಗೆ ಇದು ತೊಗೋಬೇಕು ಅನ್ನೋದು ಇದು ನಮ್ಮ ಹತ್ತನೇ ತಾಲೂಕದಲ್ಲಿ ಹೋಗಿ ಶ್ರೀ ಸಿದ್ದೇಶ್ವರ ಹಿಂದೂಸ್ತಾನ್ ಶೋರೂಮ್ ಒಳಗೆ ಅಲ್ಲಿ ಹೋಗಿ ಟ್ಯಾಕ್ಟ್ರ್ ಪರ್ಚೇಸ್ ಮಾಡಿ ತಂದ ಬಳಕ ನಾವು ತಂದನ ಒಂದು ದೀಡ್ ವರ್ಷ ಆತು ರೀ. ದೀಡ್ ವರ್ಷದೊಳಗೆ 1800 ತಾಸು ಗಾಡಿ ದುಡಿಸಿದ್ವಿ ರೀ. ದುಡಿಸ್ಬೇಕು 600 ಅಂತ ಹೇಳಿದ್ರು ಒಂದು 10 ಲಕ್ಷ ಮ್ಯಾಗ ನಮ್ಮ ಅಮೌಂಟ್ ಆಗೈತೆ ರೀ. ಅಮೌಂಟ್ ಆಗ್ಬೇಕು, ಅದಕ್ಕೆ ನಾವು ಗಾಡಿ ತಂದ ಬಳಕ ಏನೈತ್ರಿಲ್ಲ ಏಜೆನ್ಸಿ ಒಳಗೆ ಅವರು ಸರ್ವಿಸ್ ಚಾರ್ಜ ಅದೇನು ಇದಿಲ್ಲ ರೀ. ಒಟ್ಟು ಅವ್ರು ನಾವು ಫೋನ್ ಹಚ್ಚಿದಂತೆ ಎಲ್ಲಿದೆ ಒಟ್ಟು ಒಂದು ಅರ್ಧ ತಾಸು ಗಂಟಲೆ ಒಳಗೆ ಬಂದು ನಮ್ಮನ್ನು ಸರ್ವಿಸ್ ಮಾಡಿಕೊಟ್ಟಾರ ರೀ. ಗಾಡಿ ಕೊಟ್ಟಿದ್ದು ರೊಕ್ಕ ಅಂತ ಅದ್ರ ನಾ ಕೊಟ್ಟದ ತಕ್ಕ ನಮ್ಗೇನು ಕೆಲಸ ಮಾಡಿತ್ರಿ. ಅದ್ರದ್ದೇನು ನಮ್ಗೇನು ಇದಿಲ್ಲ, ಹಳಾಳೆ ಇಲ್ಲ. ರೈತರಿಗೆ ತೊಗೊಂಡಟ್ಟು ಇದನ್ನ ಐತೆ ನೋಡೋಣ. ಉಳ್ಕಾದ ಗಾಡಿ ಮೈಲೇಜು ಕಮ್ಮಿ ಬರ್ತಾವಣ್ಣ. ಈ ಗಾಡಿ ಮೈಲೇಜು ಹೆಚ್ಚೈತೆ ರೀ. ಮತ್ತು ತಾಕತ್ಕು ಅದ್ರ ಕೆಲಸ ಎವರೇಜ್ಗೆ ತಕ್ಕ ಕೆಲಸನೂ ಮಾಡ್ತೈತೆ ರೀ. ಎಣ್ಣೆನೂ ಜರ ಕಮ್ಮಿ ತೊಗೊತೈತೆ ರೀ. ನಾವು ಎಲ್ಲಿ ಹೋದಲ್ಲಿ ನಮ್ಗಂತರೂ ಒಟ್ಟು ರೈತರಿಗಂತೂ ಇದು ಮಾಡಿಲ್ಲ ರೀ. ಅಲ್ಲಿ ನಮ್ಮನ್ನ ಬರಲಿ ಇದೇ ಗಾಡಿ ಬೇಕು ನಮ್ಗಂತ ಇದು ಮಾಡಿರಿ.